ನಮಸ್ಕಾರ, ನಾನು ಶ್ರೀನಿವಾಸ್ ಮಾತಾಡ್ತೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಈಗ ಏನು ನೋಡೋದಲ್ಲ ಟಾರ್ ರೋಡ್ಗೆ ಅಟ್ಯಾಚ್ ಆಗಿರುವಂಥ 2 ಎಕರೆ 32 ಗುಂಟೆ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ತೋರಿಸ್ಕೊಡ್ತೀನಿ ಬನ್ನಿ. ಬೆಸ್ಟ್ ರೇಟ್ಗಿದೆ. ಟಾರ್ ರೋಡ್ಗೆ ಅಟ್ಯಾಚು, ಬೇರೆಯವ್ರ ಜಮೀನು ಮೇಲೆ ಹೋಗಬೇಕಾಗಿಲ್ಲ ಅಥವಾ ಮಡ್ ರೋಡಲ್ಲ, ಟಾರ್ ರೋಡ್ಗೆ ಅಟ್ಯಾಚ್ ಆಗಿರುವಂಥ ಜಮೀನು. ಎಂಟೈರ್ ಲ್ಯಾಂಡು ಫುಲ್ ಲ್ಯಾಂಡ್ ಫೆನ್ಸ್ ಆಗಿದೆ, ವಿತ್ ಗೇಟಾಗಿ ಫೆನ್ಸ್ ಮಾಡಿದ್ದಾರೆ. ತುಂಬಾ ಒಂದು ಒಳ್ಳೆ ಲೊಕೇಶನ್ಲಿರೋಂಥ ಲ್ಯಾಂಡು. ಜಮೀನಲ್ಲೇ ಪಕ್ಕದಲ್ಲೇ ಎಲೆಕ್ಟ್ರಿಕ್ ವೈರು ಕೂಡ ಇದೆ. ಎಲೆಕ್ಟ್ರಿಕ್ ಕನೆಕ್ಷನ್ ತಗೊಂಡು ಆರಾಮಾಗುತ್ತೆ. ಟಿ ಸಿನೂ ಕೂಡ ಪಕ್ಕದಲ್ಲೇ ಇದೆ. ವಿಲೇಜು 1 ಕಿಲೋಮೀಟ್ರ್ ಆಗುತ್ತೆ. ಬಸ್ ರೂಟು, ಬಸ್ಸು ಆಟೋ ಪ್ರತಿಯೊಂದು ಓಡಾಡ್ತವೆ. ಟ್ರಾನ್ಸ್ಪೋರ್ಟೇಷನ್ಗೆ ಏನೂ ಪ್ರಾಬ್ಲಮ್ ಇಲ್ಲ. ಮೈಸೂರಿಂದ ಬರಲಿ ಬ್ಯಾಂಗ್ಳೂರಿಂದ ಬರಲಿ ಡೈರೆಕ್ಟ್ ಟಾರ್ ರೋಡಲ್ಲಿ ಬಂದು ಜಮೀನಿಗೆ ಸೇರ್ಕೊಳ್ಬೋದು. ಇದು ಮಿಕ್ಸ್ಡ್ ಸಾಯಲ್ಲು, ರೆಡ್ಡು ಅಲ್ಲ ಬ್ಲ್ಯಾಕು ಅಲ್ಲ, ಮಿಕ್ಸ್ ಆಗಿದೆ ಮಣ್ಣಿದು. ಬಟ್ ತೋಟಕ್ಕಂತೂ ಸೂಕ್ತವಾಗಿದೆ ಮಣ್ಣು. ಸುತ್ತಮುತ್ತ ತೋರಿಸ್ತೇನೆ ನೋಡಿ, ಎಲ್ಲ ತೋಟಗಳೇ. ಈ ಜಮೀನು ಸುತ್ತಮುತ್ತೆಲ್ಲ ದೊಡ್ಡ ದೊಡ್ಡ ತೋಟಗಳಿರೋದು. ಫಲನೂ ಕೂಡ ತುಂಬಾ ಚೆನ್ನಾಗಿ ಬರ್ತಾಯಿದೆ ನೋಡಿ. ಈ ಜಮೀನಿಗೆ ಅಟ್ಯಾಚ್ ಆಗಿರೋಂಥ ಸುತ್ತಮುತ್ತ ಲೆಫ್ಟು ರೈಟು ಹಿಂದೆ ಎಲ್ಲ ತೋಟ. ಈ ಜಮೀನಲ್ಲೂ ಕೂಡ 30 ಕೋಕೋನಟ್ ಇದೆ ನೋಡಿ. ಬೋರ್ ಇಲ್ಲ, ಏನು ನೀರಿನ ವ್ಯವಸ್ಥೆನೂ ಇಲ್ಲ, ಗೊಬ್ಬರನೂ ಹಾಕಿಲ್ಲ. ಆದರೂ ಕೂಡ ಫಲ ಹೇಗೆ ಬಿಟ್ಟಿದೆ ಅಂತ ನಿಮಗೆ ಮರ ತೋರಿಸ್ಕೊಡ್ತೀನಿ ಬನ್ನಿ. ಡಿಸ್ಟೆನ್ಸ್ ಬಗ್ಗೆ ಹೇಳಬೇಕು ಅಂದರೆ ಇದು NH ಇಂದ 16 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಂದ 52 ಕಿಲೋಮೀಟ್ರ್ ಆಗುತ್ತೆ. ಬ್ಯಾಂಗ್ಳೂರು ಚಲ್ಗಟ್ಟ ಏನು ಮೆಟ್ರೋ ಸ್ಟೇಷನಿಂದ 175 ಕಿಲೋಮೀಟ್ರ್ ಆಗುತ್ತೆ. ನೀವು ಕನಕಪುರ ರೋಡ್ ಕಡೆಯಿಂದ ಬಂದರೂ 175 ಕಿಲೋಮೀಟ್ರ್ ಆಗುತ್ತೆ. ವಿಲೇಜ್ಗೆ 1 ಕಿಲೋಮೀಟ್ರು. ಇದು ತುಂಬಾ ಅಗ್ರಿಕಲ್ಚರ್ ಅಂದರೆ ತೋಟ ಮಾಡಬೇಕಾಗಲಿ ಅಥವಾ ಫುಲ್ ರಿಫಾರ್ಮ್ ಮಾಡೋಕ್ಕಾಗಲಿ ತುಂಬಾ ಸೂಕ್ತವಾದ ಜಮೀನು ನೋಡಿ. ಸುತ್ತಮುತ್ತ ತೋಟ ನಾನು ನೋಡ್ಬಿಟ್ಟು ಖುಷಿ ಆಯಿತು ನಂಗೆ ನೋಡ್ಬಿಟ್ಟು. ಆ ತೋಟಗಳೆಲ್ಲ ಇಷ್ಟು ಚೆನ್ನಾಗಿ ಬಂದಿದ್ದಾವೆ ಫಲ ಎಲ್ಲ. ಇದನ್ನು ಕೂಡ ತೋರಿಸ್ಕೊಡ್ತೀನಿ ಬನ್ನಿ, ಮರಗಳು ಹೇಗೆ ರೀತಿ ಫಲ ಬಿಟ್ಟಿದೆ ಅಂತ. ಮತ್ತು ಇದು ನಾನು ಹೇಳ್ದಂಗೆ ಪೌಲ್ಟ್ರಿ ಫಾರಮ್ ಮಾಡೋರಿಗಂತೂ ವಿಡ್ತು ಲೆಂತು ಕರೆಕ್ಟಾಗಿದೆ. ಆರಾಮಾಗಿ 4-5 ಸಡ್ಡೆ ಹಾಕಿ ಮಾಡ್ಬೋದು ಪೌಲ್ಟ್ರಿ ಫಾರ್ಮ್ನ. ನೋಡಿ ಗೊಬ್ಬರ ಎಲ್ಲ ನೀರಿಲ್ಲ, ಆದರೂ ಫಲ ಹೆಂಗೆ ಬಿಟ್ಟಿದೆ ನೋಡಿ. ಮತ್ತು ಇದು ಈಸ್ಟ್ ವೆಸ್ಟು 470 ಫೀಟ್ ಇದೆ ಜಮೀನು. ನಾರ್ತ್ ಸೌತು 270 ಫೀಟ್ ಇದೆ. ಅಂದರೆ ಪೌಲ್ಟ್ರಿ ಫಾರ್ಮ್ ಸೆಟ್ ಮಾಡೋಕ್ಕೆ ಕಂಫರ್ಟಬಲ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ಇದು ಜನರ ಪ್ರಾಪರ್ಟಿ, ಕ್ಲಿಯರ್ ಡಾಕ್ಯುಮೆಂಟ್ಸು, ಪರ್ಚೇಸ್ ಪ್ರಾಪರ್ಟಿ. ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಫಲ ಹೆಂಗಿದೆ ಅಂತ ನೋಡಿ. ನೀರಿಲ್ಲ, ಗೊಬ್ಬರ ಇಲ್ಲ, ಮೇಂಟೆನೆನ್ಸ್ ಇಲ್ಲ ಅಂದರೆ ಹೆಂಗಿದೆ. ಇನ್ನು ಮೇಂಟೆನೆನ್ಸ್ ಮಾಡಿದ್ರಂತೂ ಹೆಂಗೆ ಬಿಡ್ಬೋದು ಫಲಗಳು, ಎಷ್ಟು ಚೆನ್ನಾಗಿರ್ಬೋದು ತೋಟ, ನೀವೇ ಯೋಚನೆ ಮಾಡಿ. ಓನರ್ ಪ್ರೈಸ್ ಹೇಳ್ತಿರೋದು 80 lakhs ಹೇಳ್ತೀನಿ. 78 ಬಂದರೆ ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಟ್ ನನ್ನ ಪ್ರಕಾರ 78ಗೂ ಕೂಡ ನೆಗೋಷಿಯಬಲ್ ಆಗುತ್ತೆ. ಟೋಟಲ್ಲು ಎಂಟೈರ್ ಏನು ಪ್ರಾಪರ್ಟಿ ಇದೆಯಲ್ಲ, ಪ್ರಾಪರ್ಟಿ ಟೋಟಲ್ ಅಮೌಂಟ್ ಅವರು 78 lakh ಹೇಳ್ತಿರೋದು. ಡೈರೆಕ್ಟ್ ಓನರ್ ಹತ್ರ ಸಿಟಿಗೆ ಮಾಡಿಕೊಡ್ತೀನಿ, ನೆಗೋಷಿಯಬಲ್ ಆಗುತ್ತೆ. ಐ ಥಿಂಕ್ ನನ್ನ ಪ್ರಕಾರ ಒಂದು 75ವರೆಗೆ ಆಗ್ಬೋದೇನೋ ಅಂತ ನನ್ನ ಅನಿಸಿಕೆ. ಟಾರ್ ರೋಡ್ಗೆ ಅಟ್ಯಾಚು ಬೆಸ್ಟ್ ಪ್ರೈಸು ಅಂತ ನನ್ನ ಅನಿಸಿಕೆ. ನಮ್ಮದು 2% ಕಮಿಷನ್ ಇರುತ್ತೆ. ಏನೇ ಹೆಚ್ಚಿನ ಮಾಹಿತಿಯಾಗಿ ದಯಮಾಡಿ ಸ್ಕ್ರೀನ್ ಮೇಲೆ ಬರುವಂಥ ನಂಬರಿಗೆ ಕರೆ ಮಾಡಿ. ಈಗ ಟಾರ್ ರೋಡ್ ಅಟ್ಯಾಚ್ಗೆಲ್ಲ 35 ಲಕ್ಷ 40 ಲಕ್ಷ ಅಂತ ಹೇಳಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದ್ದಾರೆ. ಆದರೆ ಇದು ಬೆಸ್ಟ್ ಪ್ರೈಸ್ಗೆ ಇದೆ. ಕ್ಯಾಲ್ಕುಲೇಟ್ ಮಾಡಿ, 2 ಎಕರೆ 32 ಗುಂಟೆ ಹತ್ತಿರ ಒಂದು 26 ಲಕ್ಷ ಚಿಲ್ಲರೆ ಬರುತ್ತೆ ಒಂದು ಎಕರೆಗೆ, ಪರ್ ಎಕರೆಗೆ. ತುಂಬ ಒಳ್ಳೆ ಲೊಕೇಶನ್ಲಿದೆ. ನೀವು ತೋಟನಾರು ಮಾಡ್ಬೋದು, ಬೇಡ ಕೌ ಶೆಡ್ ಹಾಕಿ ಕೌ ಫಾರ್ಮ್ನಾರು ಮಾಡ್ಬೋದು, ಇಲ್ಲ ಪೌಲ್ಟ್ರಿ ಫಾರ್ಮ್ ಮಾಡೋರು ಮಾಡ್ಬೋದು. ಎಲ್ಲಕ್ಕೂ ಅನುಕೂಲವಾಗಿದೆ. ಟ್ರಾನ್ಸ್ಪೋರ್ಟೇಷನ್ ಕೂಡ ಅನುಕೂಲವಾಗಿದೆ ಟಾರ್ ರೋಡ್ ಆಗಿರೋದ್ರಿಂದ. ನೀವು ಯಾವುದೇ ಟ್ರಾಲಿ ಲಾರಿ ಬಂದರೂ ಕೂಡ ಆರಾಮಾಗಿ ಜಮೀನು ಹತ್ರನೇ ನಿಲ್ಲಿಸ್ಬೋದು. ದಯಮಾಡಿ ಹೆಚ್ಚಿನ ಮಾಹಿತಿಯಾಗಿ ನಮ್ಮನ್ನು ಸಂಪರ್ಕ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ, ಧನ್ಯವಾದಗಳು.